ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಟ್ರಿಕ್ಸ್ ಫಾರ್ ಸ್ಟಡಿಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲಸ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಆದ್ರೆ ಈ ಕೆಲಸ ಅಂದ್ರೆ ನಿಜವಾಗ್ಲೂ ಏನು? ಇದು ನಮ್ಮ ಆರ್ಥಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಇವತ್ತು ನಾವು ಇದೇ ವಿಷಯದ ಬಗ್ಗೆ ಅಂದ್ರೆ ಕೆಲಸ ಮತ್ತು ಆರ್ಥಿಕ ಜೀವನ ಅನ್ನೋ ಈ ಅಧ್ಯಾಯವನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಶ್ರಮ ವಿಭಾಜನೆ, ನಿರುದ್ಯೋಗದಂತಹ ಪ್ರಮುಖ ವಿಷಯಗಳನ್ನ ಒಂದೊಂದಾಗಿ ಕಲಿಯೋಣ. ಸರಿ, ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಏನೇನ್ ಕಲೀಲಿದ್ದೇವೆ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಮೊದಲು ಕೆಲ್ಸ ಮತ್ತು ಶ್ರಮ ಅಂದ್ರೆ ಏನು ಅಂತ ಶುರು ಮಾಡಿ, ಶ್ರಮ ವಿಭಜನೆ, ವೇತನ ಸಹಿತ ರಹಿತ ಕೆಲ್ಸ, ಹಾಗೆ ಶ್ರಮ ತಾರತಮ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ನಿರುದ್ಯೋಗ ಅನ್ನೋ ದೊಡ್ಡ ಸಮಸ್ಯೆ ಮತ್ತೆ ಕೊನೆಗೆ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಬಗ್ಗೆ ಮಾತಾಡೋಣ. ಶುರು ಮಾಡೋಣಲ್ವಾ? ಮೊದಲನೇ ಭಾಗ, ಕೆಲಸ ಮತ್ತು ಶ್ರಮದ ಪರಿಚಯ. ಇಲ್ಲಿ ನಾವು ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನ ನೋಡೋಣ. ನಾವು ಸಾಮಾನ್ಯವಾಗಿ ಕೆಲಸ ಮತ್ತು ಶ್ರಮ ಎರಡನ್ನೂ ಒಂದೇ ತರಹ ಬಳಸ್ತೀವಿ, ಆದ್ರೆ ಅವುಗಳ ನಡುವೆ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಶ್ರಮ ಅಂದ್ರೆ ಏನು? ನೋಡಿ, ಯಾವುದೇ ಆರ್ಥಿಕ ಅಥವಾ ಭೌತಿಕ ಲಾಭ ಪಡೆಯೋಕೆ ನಾವು ಮಾಡೋ ಪ್ರಯತ್ನಕ್ಕೆ ಶ್ರಮ ಅಂತ ಕರೀತಾರೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಖುಷಿಗಾಗಿ ಗಾರ್ಡನಿಂಗ್ ಮಾಡಿದ್ರೆ ಅದು ಕೆಲ್ಸ. ಆದ್ರೆ ಅದೇ ಗಾರ್ಡನ್ನಲ್ಲಿ ಬೆಳೆದ ಹೂವುಗಳನ್ನ ಮಾರಿ ದುಡ್ಡು ಮಾಡಿದ್ರೆ ಅದು ಶ್ರಮ ಆಗುತ್ತೆ. ಅಂದ್ರೆ ದುಡ್ಡಿಗೋಸ್ಕರ ಅಥವಾ ಲಾಭಕ್ಕೋಸ್ಕರ ಮಾಡುವ ಕೆಲಸವೇ ಶ್ರಮ. ನಮ್ಮ ಜೀವನದ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳೋಕೆ ಈ ಶ್ರಮ ಬೇಕೇ ಬೇಕು. ಹಾಗಾದ್ರೆ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಶ್ರಮ ವಿಭಜನೆ ಮತ್ತು ಪರಿಣತಿ. ಸಮಾಜದಲ್ಲಿ ಎಲ್ಲರೂ ಒಂದೇ ತರಹದ ಕೆಲ್ಸ ಮಾಡ್ತಾರಾ? ಇಲ್ಲ ತಾನೆ. ಪ್ರತಿಯೊಬ್ರೂ ಬೇರೆ ಬೇರೆ ಕೆಲ್ಸ ಮಾಡ್ತಾರೆ. ಈ ರೀತಿ ಕೆಲಸ ಹಂಚಿಕೆ ಆಗೋದಕ್ಕೆ ಒಂದು ಹೆಸರಿದೆ, ಅದೇ ಶ್ರಮ ವಿಭಜನೆ. ಹಾಗಾದ್ರೆ ಏನಿದು ಶ್ರಮ ವಿಭಜನೆ? ತುಂಬಾ ಸಿಂಪಲ್. ಜನರ ಆಸಕ್ತಿ, ಅವರ ಸಾಮರ್ಥ್ಯ, ವಯಸ್ಸು, ಅವರಲ್ಲಿರುವ ಸ್ಕಿಲ್ ಮತ್ತೆ ಲಿಂಗ, ಹೀಗೆ ಬೇರೆ ಬೇರೆ ಆಧಾರಗಳ ಮೇಲೆ ಕೆಲ್ಸಗಳನ್ನ ಹಂಚಿಕೆ ಮಾಡೋದನ್ನೇ ಶ್ರಮ ವಿಭಜನೆ ಅಂತ ಹೇಳ್ತೀವಿ. ಅಂದ್ರೆ ಯಾರು ಯಾವ ಕೆಲ್ಸದಲ್ಲಿ ಚೆನ್ನಾಗಿರ್ತಾರೋ ಅವರು ಆ ಕೆಲ್ಸ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಉದಾಹರಣೆ ತಗೊಳ್ಳೋಣ ಬನ್ನಿ. ನಾವು ಹಾಕೋ ಬಟ್ಟೆ. ಯೋಚನೆ ಮಾಡಿ, ಈ ಬಟ್ಟೆ ನಮ್ಮ ಕೈಗೆ ಬರೋಕೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ. ಮೊದಲು ರೈತರು ಹತ್ತಿ ಬೆಳಿತಾರೆ, ಆಮೇಲೆ ನೇಯ್ಗೆಯವರು ಅದರಿಂದ ಬಟ್ಟೆ ತಯಾರಿಸ್ತಾರೆ, ಅದಕ್ಕೆ ಬಣ್ಣ ಹಾಕೋರು ಬಣ್ಣ ಕೊಡ್ತಾರೆ, ಕೊನೆಗೆ ದರ್ಜಿಗಳು ಅದನ್ನ ಹೊಲ್ದು ನಮ್ಗೆ ಡ್ರೆಸ್ ಮಾಡ್ಕೊಡ್ತಾರೆ. ನೋಡಿ, ಒಂದೇ ಬಟ್ಟೆ, ಆದ್ರೆ ಅದ್ರ ಹಿಂದೆ ಎಷ್ಟು ಜನರ ಶ್ರಮ ಇದೆ. ಇದೇ ಅಲ್ವಾ ಶ್ರಮ ವಿಭಜನೆ ಅಂದ್ರೆ? ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಯೋಚ್ನಿ. ಒಬ್ಬ ವ್ಯಕ್ತಿ ಒಂದೇ ಕೆಲ್ಸವನ್ನ ಮತ್ತೆ ಮತ್ತೆ ಮಾಡಿದಾಗ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಅಲ್ವಾ? ಇದನ್ನೇ ನಾವು ವಿಶೇಷ ಪರಿಣತಿ ಅಥವಾ ಸ್ಪೆಷಲೈಸೇಷನ್ ಅಂತ ಕರೆಯೋದು. ಈ ಸ್ಪೆಷಲೈಸೇಷನ್ನಿಂದಾನೇ ವ್ಯಾಪಾರ, ವಾಣಿಜ್ಯ ಎಲ್ಲವೂ ಬೆಳೀತು. ಇವತ್ತಿನ ಇಂಡಸ್ಟ್ರಿಯಲ್ ಸಿಸ್ಟಮ್ಗೆ ಇದೆಲ್ಲ ಒಂದು ರೀತಿಯಲ್ಲಿ ಅಡಿಪಾಯ. ಮುಂದಿನ ಭಾಗ, ವೇತನ ಸಹಿತ ಮತ್ತು ರಹಿತ ಕೆಲಸ. ನಾವು ಮಾಡೋ ಎಲ್ಲಾ ಕೆಲಸಕ್ಕೂ ದುಡ್ಡು ಸಿಗುತ್ತಾ? ಇಲ್ಲ ಅಲ್ವಾ? ಕೆಲವು ಕೆಲಸಗಳಿಗೆ ಸಂಬಳ ಸಿಗುತ್ತೆ, ಇನ್ನು ಕೆಲವಕ್ಕೆ ಸಿಗಲ್ಲ. ಇದೇ ಆಧಾರದ ಮೇಲೆ ಕೆಲಸವನ್ನ ಎರಡು ವಿಧಗಳಾಗಿ ನೋಡಬಹುದು. ಮೊದಲನೆಯದು ವೇತನ ಸಹಿತ ಕೆಲಸ, ಅಂದರೆ ಪೇಡ್ ವರ್ಕ್. ಇದಕ್ಕೆ ಸಂಬಳ, ಕೂಲಿ ಅಥವಾ ಬೇರೆ ಯಾವುದಾದ್ರೂ ಆರ್ಥಿಕ ಲಾಭ ಸಿಗುತ್ತೆ. ಉದಾಹರಣೆಗೆ ರೈತರು, ಫ್ಯಾಕ್ಟರಿ ಕೆಲಸಗಾರರು, ಟೀಚರ್ಸ್ ಇವರೆಲ್ಲ ಮಾಡೋದು ವೇತನ ಸಹಿತ ಕೆಲ್ಸ. ಇನ್ನೊಂದು ಕಡೆ ವೇತನ ರಹಿತ ಕೆಲ್ಸ, ಅಂದ್ರೆ ಅನ್ಪೇಯ್ಡ್ ವರ್ಕ್. ಇದನ್ ಮಾಡೋದು ಯಾವುದೇ ದುಡ್ಡಿನ ಆಸೆ ಇಲ್ದೆ, ಕೇವಲ ಮನಸ್ಸಿನ ಖುಷಿಗಾಗಿ, ತೃಪ್ತಿಗಾಗಿ. ಒಬ್ಬ ಆರ್ಟಿಸ್ಟ್ ತನಗೋಸ್ಕರ ಪೇಂಟಿಂಗ್ ಮಾಡಿದ್ರೆ ಅದು ವೇತನ ರಹಿತ ಕೆಲ್ಸ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಈ ವೇತನ ರಹಿತ ಕೆಲಸಕ್ಕೆ ಒಂದು ಕರಾಳ ಮುಖಾನೂ ಇದೆ. ನಮ್ಮ ಇತಿಹಾಸದಲ್ಲಿ ಜಾತಿ ಮತ್ತು ವರ್ಣ ವ್ಯವಸ್ಥೆಗಳಲ್ಲಿ ಕೆಲವರಿಂದ ಬಲವಂತವಾಗಿ ಯಾವುದೇ ಸಂಬಳ ಕೊಡದೆ ದುಡಿಸ್ಕೊಳ್ಳಾಗ್ತಿತ್ತು. ಇದು ಒಂದು ರೀತಿಯ ಶೋಷಣೆಯೇ ಆಗಿತ್ತು.
ಈಗ ನಾವು ಶ್ರಮ ತಾರತಮ್ಯ ಮತ್ತು ಕಾನೂನುಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಕೆಲ್ಸದ್ ಜಾಗದಲ್ಲಿ ನಡೆಯುವ ಅಸಮಾನತೆ ಮತ್ತು ಅದನ್ನ ಸರಿಪಡಿಸೋಕೆ ಇರೋ ಕಾನೂನುಗಳ ಬಗ್ಗೆ. ಬಲವಂತದ ದುಡಿಮೆ ತರಾನೇ ಈ ಶ್ರಮ ತಾರತಮ್ಯ ಕೂಡ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ. ಹಾಗಾದ್ರೆ ಶ್ರಮ ತಾರತಮ್ಯ ಅಂದ್ರೆ ಏನು? ಅಂದ್ರೆ ಕೆಲಸದಲ್ಲಿ ಮತ್ತೆ ಸಂಬಳದಲ್ಲಿ ವ್ಯತ್ಯಾಸ ಮಾಡೋದು. ದುರದೃಷ್ಟವಶಾತ್ ಇದು ಹೆಚ್ಚಾಗಿ ಗಂಡು ಹೆಣ್ಣು ಅನ್ನೋ ಆಧಾರದ ಮೇಲೆ ನಡೆಯುತ್ತೆ. ಫಲಪಕ್ಷದಲ್ಲಿ ಗಂಡಸರಿಗೆ ಒಳ್ಳೆ ಕೆಲಸ, ಜಾಸ್ತಿ ಸಂಬಳ ಸಿಗುತ್ತೆ. ಆದ್ರೆ ಅದೇ ಕೆಲಸಕ್ಕೆ ಮಹಿಳೆಯರಿಗೆ ಕಡಿಮೆ ಜವಾಬ್ದಾರಿ, ಕಡಿಮೆ ಸಂಬಳ ಕೊಡ್ತಾರೆ. ಅದರಲ್ಲೂ ಅಸಂಘಟಿತ ವಲಯ ಅಂದ್ರೆ ಕಟ್ಟಡ ಕಾರ್ಮಿಕರು, ದಿನಗೂಲಿ ನೌಕರರು ಇರೋ ಕಡೆ ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಇದು ತುಂಬಾನೇ ಜಾಸ್ತಿ. 1976 ಈ ವರ್ಷವನ್ನ ನೆನಪಲ್ಲಿಡಿ. ಭಾರತದ ಕಾರ್ಮಿಕರ ಇತಿಹಾಸದಲ್ಲಿ ಇದು ತುಂಬಾ ಮುಖ್ಯವಾದ ಒಂದು ವರ್ಷ. ಯಾಕೆ ಗೊತ್ತಾ? ಯಾಕಂದ್ರೆ ಇದೇ ವರ್ಷ ಈ ತಾರತಮ್ಯವನ್ನ ತಡೆಯೋಕೆ ಒಂದು ದೊಡ್ಡ ಹೆಜ್ಜೆ ಇಡ್ಲಾಯ್ತು. ಆ ಹೆಜ್ಜೆನೇ ಸಮಾನ ವೇತನ ಕಾಯ್ದೆ 1976. ಈ ಕಾನೂನನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರ ಪ್ರಕಾರ ಒಂದೇ ತರಹದ ಕೆಲಸಕ್ಕೆ ಗಂಡಸರಿಗೆ ಮತ್ತು ಹೆಂಗಸರಿಗೆ ಒಂದೇ ಸಮನಾದ ಸಂಬಳ ಕೊಡಬೇಕು. ಲಿಂಗದ ಆಧಾರದ ಮೇಲೆ ಸಂಬಳದಲ್ಲಿ ತಾರತಮ್ಯ ಮಾಡೋದು ಅಪರಾಧ. ಇದು ಬಹಳ ಮುಖ್ಯವಾದ ಕಾನೂನು. ಮುಂದಿನ ವಿಷಯ ನಿರುದ್ಯೋಗ. ಇದು ನಮ್ಮ ದೇಶದ ಅಷ್ಟೇ ಯಾಕೆ ಇಡೀ ಪ್ರಪಂಚದ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ. ಇದು ಬರೀ ಒಬ್ಬ ವ್ಯಕ್ತಿಯ ಸಮಸ್ಯೆಯಲ್ಲ, ಇದು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಅಂದ ಹಾಗೆ ನಿರುದ್ಯೋಗ ಅಂದ್ರೇನು? ಒಬ್ಬ ವ್ಯಕ್ತಿಗೆ ಕೆಲಸ ಮಾಡೋಕೆ ಬೇಕಾದ ವಯಸ್ಸು, ಶಕ್ತಿ, ಆಸಕ್ತಿ ಎಲ್ಲವೂ ಇರತ್ತೆ. ಆದ್ರೆ ಅವರಿಗೆ ಒಂದು ಕೆಲಸ ಸಿಕ್ಕಿರೋದಿಲ್ಲ. ಈ ಸ್ಥಿತಿಯನ್ನೇ ನಾವು ನಿರುದ್ಯೋಗ ಅಂತ ಕರಿತೀವಿ. ಈ ನಿರುದ್ಯೋಗಕ್ಕೆ ಕಾರಣಗಳೇನು? ಒಂದೆರಡಲ್ಲ, ತುಂಬಾ ಕಾರಣಗಳಿವೆ. ಅತಿಯಾದ ಜನಸಂಖ್ಯೆ, ಮನುಷ್ಯರ ಜಾಗದಲ್ಲಿ ಯಂತ್ರಗಳು ಬರ್ತಾ ಇರೋದು, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ ಮತ್ತು ಅನಕ್ಷರತೆ, ಹೀಗೆ ಹಲವಾರು ಕಾರಣಗಳು ಸೇರಿ ಈ ಸಮಸ್ಯೆಯನ್ನ ದೊಡ್ಡದು ಮಾಡಿವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದು, ಸಣ್ಣ ಸಣ್ಣ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡೋದು, ಕೃಷಿ ಮತ್ತು ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋದು, ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಿ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದು. ಈ ತರಹದ ಹಲವು ಕ್ರಮಗಳಿಂದ ನಿರುದ್ಯೋಗವನ್ನ ಕಡಿಮೆ ಮಾಡಬಹುದು. ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು. ಈಗ ಕೆಲ್ಸ ಸಿಕ್ಕಿದ್ರೂ ಕೂಡ ಎಲ್ಲಾ ಕೆಲಸಗಳು ಒಂದೇ ಥರ ಇರಲ್ಲ. ಕೆಲವು ಕಡೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಒಳ್ಳೆ ಸೌಲಭ್ಯಗಳಿರುತ್ತೆ. ಕೆಲವು ಕಡೆ ಇವೆಲ್ಲ ಇರಲ್ಲ. ಇದೇ ಆಧಾರದ ಮೇಲೆ ಕಾರ್ಮಿಕರನ್ನ 2 ಗುಂಪುಗಳಾಗಿ ವಿಂಗಡಿಸಬಹುದು. ಎಲ್ಲರೂ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೋಡಿ. ಒಂದು ಕಡೆ ಸಂಘಟಿತ ಕಾರ್ಮಿಕರು. ಇವರು ಸರ್ಕಾರಿ ಕಾನೂನುಗಳ ಅಡಿಯಲ್ಲಿ ಬರ್ತಾರೆ. ಇವರಿಗೆ ಫಿಕ್ಸ್ಡ್ ಸ್ಯಾಲರಿ, ನಿರ್ದಿಷ್ಟ ಕೆಲಸದ ಸಮಯ, ಜಾಬ್ ಸೆಕ್ಯೂರಿಟಿ, ಪೆನ್ಷನ್, ಮೆಡಿಕಲ್ ಸೌಲಭ್ಯ ಎಲ್ಲವೂ ಇರುತ್ತೆ. ಇನ್ನೊಂದು ಕಡೆ ಅಸಂಘಟಿತ ಕಾರ್ಮಿಕರು. ಇವರಿಗೆ ಯಾವುದೇ ನಿರ್ದಿಷ್ಟ ನಿಯಮಗಳಿರಲ್ಲ, ಕೆಲಸಕ್ಕೆ ಭದ್ರತೆ ಇರಲ್ಲ, ಸಂಬಳಕ್ಕೂ ಗ್ಯಾರಂಟಿ ಇರಲ್ಲ. ಇವರು ಶೋಷಣೆಗೆ ಒಳಗಾಗೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿಯವರೆಗೆ ಕಲಿತಿದ್ದನ್ನೆಲ್ಲ ಒಮ್ಮೆ ಫಾಸ್ಟ್ ಆಗಿ ರಿವೈಸ್ ಮಾಡೋಣ. ಯಾಕಂದ್ರೆ ಪರೀಕ್ಷೆಗೆ ಇದು ತುಂಬಾ ಇಂಪಾರ್ಟೆಂಟ್. ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳು: ಶ್ರಮ ಅಂದ್ರೆ ಆರ್ಥಿಕ ಲಾಭಕ್ಕಾಗಿ ಮಾಡುವ ಪ್ರಯತ್ನ. ಶ್ರಮ ವಿಭಜನೆ ಅಂದ್ರೆ ಕೌಶಲ್ಯದ ಮೇಲೆ ಕೆಲಸ ಹಂಚೋದು. 1976ರ ಸಮಾನ ವೇತನ ಕಾಯ್ದೆ ಸಂಬಳದ ತಾರತಮ್ಯಕ್ಕೆ ವಿರುದ್ಧವಾಗಿದೆ. ನಿರುದ್ಯೋಗ ಅಂದ್ರೆ ಕೆಲಸ ಮಾಡಕ್ಕೆ ಇಷ್ಟ ಇದ್ರೂ ಕೆಲಸ ಸಿಗ್ದಿರೋ ಸ್ಥಿತಿ. ಸಂಘಟಿತ ವಲಯದಲ್ಲಿ ಜಾಬ್ ಸೆಕ್ಯೂರಿಟಿ ಇರತ್ತೆ, ಅಸಂಘಟಿತ ವಲಯದಲ್ಲಿ ಇರಲ್ಲ. ಸಿಂಪಲ್ ಅಲ್ವಾ? ಈಗ ಪರೀಕ್ಷೆಗೆ ಬರಬಹುದಾದ ಕೆಲವು ಪ್ರಶ್ನೆಗಳು. ಶ್ರಮ ವಿಭಜನೆ ಅಂದ್ರೆ ಏನು? ವೇತನ ಸಹಿತ ಮತ್ತು ವೇತನ ರಹಿತ ಕೆಲಸಗಳ ವ್ಯತ್ಯಾಸ ಬರೆಯಿರಿ. ನಿರುದ್ಯೋಗಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಸಂಘಟಿತ ಕಾರ್ಮಿಕರು ಪಡೆಯುವ ಸೌಲಭ್ಯಗಳೇನು? ಹಾಗೆ ಅಸಂಘಟಿತ ಕಾರ್ಮಿಕರು ಎದುರಿಸುವ ಸವಾಲುಗಳೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೆಯಕ್ಕೆ ಟ್ರೈ ಮಾಡಿ.
ಒಂದು ಮಾತು ನೆನಪಿರ್ಲಿ, ಇವತ್ತು ನೀವು ಪಡೋ ಕಷ್ಟನೇ ನಾಳೆ ನಿಮ್ಮ ಯಶಸ್ಸಿಗೆ ಅಡಿಪಾಯ. ಆತ್ಮವಿಶ್ವಾಸದಿಂದ ಓದಿ, ಯಶಸ್ಸು ಖಂಡಿತ ನಿಮ್ದಾಗತ್ತೆ. ಈ ವಿವರಣೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.